ಜಗತ್ತಿನ ಅತಿ ಶ್ರೀಮಂತ ದೇಶ ದುಬೈ. ಕಾಕಾ ದುಬೈಗೆ ಹೊಂಟಾನಂತ ಅಂತಿರ್ಬೇಕು ನೀವು. ದುಬೈದಿಂದ 10 ಆಮಂತ್ರಣ ಬಂದು ನಮಗೆ 7 ರಾತ್ರಿ 7 ಹಗಲಿ ನಾವು ಬರ್ರಿ ಕಾಕಾ, ನಮ್ಮ ಆನಿವಾಸಿ ಭಾರತೀಯರದೇವು ನಾವು ಇಲ್ಲಿ ನಿಮಗೆ ಒಂದು ಸತ್ಕಾರ ಮಾಡಬೇಕಾಗೈತಿ, ನಿಮ್ಮ ಟಿಕೆಟ್ ವ್ಯವಸ್ಥೆ ಹೋಟೆಲ್ ವ್ಯವಸ್ಥೆ ಮಾಡ್ತೇವೆ ಕಾಕಾ, ಬಂದಿಲ್ಲಿ ನೀವು ನಮಗೆ ನಮ್ಮ ಸತ್ಕಾರ ಸ್ವೀಕಾರ ಮಾಡಿದರು ಅಂತೇಳಿ ಅಷ್ಟು ವಿನಂತಿ ಮಾಡಿದ್ರು. ನಮ್ಮ ಅಭಿಮಾನಿ ಬಳಗ ದುಬೈದಾಗ ಭಾಳ ಅದಾರ ರೀ. ಜರ್ಮನ್ ಆಸ್ಟ್ರೇಲಿಯಾದಿಂದ ನಮಗೆ ಕಮೆಂಟ್ ಮಾಡ್ತಾರೆ, ನೀವು ತೆಗೆದು ನೋಡಿರ್ಬೋದು. ಆದರೆ ನಾವು ಸಮಯ ಅವಕಾಶ ಇಲ್ಲ. ಎಲ್ಲಿ ಕಾಕಾ 7 ದಿವಸವಾದಂದ್ರೆ ಸುದ್ದಿ ಹೇಳೋರು ಯಾರ? ಕಾಕಾ ಎಲ್ಲಿ ಮಾಯ ಆದೇನ, ಕಾಕಾ ಗಾಯಬ ಆದೇನ, ಮತ್ತು ನಿಮ್ಮ ಚಾಲೂ ಹಾಕವ್ರಲ್ಲ. ಅದಕ್ಕೆ ನಿಮ್ಮ ಪ್ರೀತಿನ ಕಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಸಲುವಾಗಿ ದುಬೈ ಸ್ಟೋರಿ ತೊಗೊಂಡು ಬಂದೀನಿ. ಇವನೆಂಥ ಶ್ರೀಮಂತ, ಇವನೆಂಥ ರಾಜ, ಶೇಖ್ ಹಮದಾನಿ. ಅವನಲ್ಲಿ ಎಷ್ಟು ದೌಲತ್ ಐತ್ರಿ ಜಗತ್ತಿನಾಗ, ಅವನಷ್ಟು ದೌಲತ ಇಲ್ಲ ಯಾರ ಕಡೆ. ಇವತ್ತು ನಾವು ನೋಡ್ತೀವಿ ಅಂಬಾನಿ ಎಷ್ಟು ಶ್ರೀಮಂತ, ಟಾಟಾ ಬಿರ್ಲಾ ಎಷ್ಟು ಶ್ರೀಮಂತ, ಜಾನ್ ಬುರ್ಗರ್ ಎಷ್ಟು ಶ್ರೀಮಂತ, ಫೇಸ್ಬುಕ್ದಾಗ ಯೂಟ್ಯೂಬ್ದಾಗ ಶ್ರೀಮಂತ ಅಂತೀವಿ ನಾವು. ಆದರೆ ಇವರೆಲ್ಲರನ್ನ ಮೀರಿಸಿದಂಥ ಈ ಶೇಖ್ ಹಮದಾನಿ ಖಾನ್ದಾನಿ ಶ್ರೀಮಂತನ ಒಂದು ಸ್ಟೋರಿ ತೊಗೊಂಬಂದಿನಿ. ಈ ಒಂದು ಹಡಗೈತಿ, ಎಟ್ಟೈತಿ ಗೊತ್ತೈತೇನ್ರಿ ಕಿಮ್ಮತ್ತ? 4,000 ರೂಪಾಯಿ ಕಿಮ್ಮತ್ತಿಂದ ಹಡಗೈತ್ರಿ. ಆ ಹಡಗದಾಗ 25 AC ರೂಮ್ಗಳದಾವ. ಆ ಹಡಗನ್ಯಾಗ 100 ಮಂದಿ ಕಾರ್ಮಿಕರದಾರ. ಆ ಹಡಗದಾಗ ಒಂದು ರಾತ್ರಿ ತೆಗಿಬೇಕಾದ್ರೆ 100 ಕೋಟಿ ರೂಪಾಯಿ ನೋಟ್ಗಳು ತೂರ್ತಾನ. ಅಲ್ಲಿ ಸುಂದರ ಹುಡುಗಿಯರನ್ನ ಡ್ಯಾನ್ಸ್ ಮಾಡಿಸ್ತಾನ. ಇವನೆಂಥ ಶ್ರೀಮಂತ ಶೇಖ್ ಹಮದಾನಿ. ಎಲ್ಲ ದೃಶ್ಯ ಹಾಕಾಕತ್ತಾನ, ವಿಡಿಯೋನು ತೋರ್ಸಾಕತ್ತಾನ, ಆ ರಾಜಾನು ತೋರ್ಸಾಕತ್ತಾನ. ಅವಳ ಮಗಳ ವಿಶ್ವ ಸುಂದರಿ, ಜಗತ್ತು ಸುಂದರಿಕಿಂತಲೂ ಹೆಚ್ಚು. ಆಕೆ ಕೇವಲ ಹೊರಗೆ ಬೆದ್ಲಂದ್ರೆ 10 ಕೋಟಿ 20 ಕೋಟಿ ಬರೀ 100 ರೂಪಾಯಿ ಖರ್ಚು ಮಾಡಿದಂಗೆ ಮಾಡ್ತಾಳೆ. ಇವಳೆಂಥ ಶ್ರೀಮಂತರಿ. 50 ಕೋಟಿ ರೂಪಾಯಿದು ಒಂದು ಒಂಟಿ ಐತತ್ರಿ, 40 ಕೋಟಿದ ಒಂದು ಕುದುರೆ ಐತಿ. ಬಂಗಾರದ ಕಾರ್ ನೋಡಿದಿರಿ ಎಲ್ಲಾದರೂ? ಭಾರತ ದೇಶನ ಜಗತ್ತಿನಾಗ ಕೇಳಿರ್ಬೇಕು ನೀವು. 50 ಕೋಟಿ ಕಾರ್ ಐತಿ, 20 ಕೋಟಿ ಕಾರ್ ಐತಿ, 10 ಕೋಟಿ ಕಾರ್ ಐತಿ, ಆ ಬ್ರ್ಯಾಂಡ್ ಐತಿ, ಈ ಬ್ರ್ಯಾಂಡ್ ಐತಿ, ಅವ ಅದನ್ನು ತಂದಾನ, ಇವು ಅದನ್ನು ತಂದಾನ ಅಂತೇಳಿ ಶೋ ಮಾಡ್ತಾರೆ. ಆದರೆ ಸಂಪೂರ್ಣ ಬಂಗಾರದಲ್ಲಿ 24 ಕ್ಯಾರೆಟ್ದಲ್ಲಿ ತಯಾರು ಮಾಡಿದಂಥ ಬಂಗಾರದ ಕಾರಿನಲ್ಲಿ ಓಡಾಡುವಂಥ ಇವನೆಂಥ ಶೇಖ್ ಹಮದಾನಿ ಮಹಾರಾಜ ರೀ. ಇದೇ ದುಬೈದಾಗ ಜೀವಂತ ಅದಾನ್ರಿ. ಎಲ್ಲ ವೀಡಿಯೋ ಹಾಕಾಕತ್ತಾನ ನೋಡ್ರಿ, ಎಷ್ಟು ಸುಂದರ ಅದಾನ. ಅವಳು ಸುಪುತ್ರಿ ನೋಡ್ರಿ ಖರ್ಚು ಮಾಡೋ ರೀತಿ, ಕುದುರೆಗಳು ನೋಡ್ರಿ, ಒಂಟಿಗಳು ನೋಡ್ರಿ. ಮತ್ತೊಂದು ವಿಚಿತ್ರ ಅನಿಸಿರ್ಬೇಕು ನೀವು. ನಾವು ಹೆಂಗೆ ಮನ್ಯಾಗ ಬೆಕ್ಕ ಸಾಕ್ತೇವ್ರಲ್ಲ, ಹಂಗೆ ಹುಲಿ ಶಿವ ಸಾಕ್ಯಾನ್ರಿಪ್ಪ. ನೋಡ್ರಿ ಅಲ್ಲಿ ಹುಲಿ ಶಿವ ಹೆಂಗೆ ಅಡ್ಡಾಡಕತ್ತಾವ, ಕಡಿಯೋದ ಇಲ್ಲ ಅಂದ್ರೆ ಹೆಂಗೆ ಅದು ಹೊಂದಾಣಿಕೆನೋ ಏನೋ. ಪರಮಾತ್ಮನ ಇವನ ಆಸ್ತಿ ಸಲುವಾಗಿ, ಇವನ ಒಂದು ಏನು ಹೃದಯವಂತಿಕೆ ಸಲುವಾಗಿ ದಾನದಲ್ಲಿಯೂ ಮುಂದದಾನ, ಎಲ್ಲರಿಗೂ ಆಸರೆಯನ್ನು ಕೊಡ್ತಾನ, ದಾನ ಧರ್ಮ ಮಾಡೋಕ್ಕೂ ಮುಂದದಾನ, ಖರ್ಚು ಮಾಡೋಕ್ಕೂ ಮುಂದದಾನ. ಒಂದು ರಾತ್ರಿಗೆ 300 ಕೋಟಿ ರೂಪಾಯಿ ಖರ್ಚು ಮಾಡ್ತಾನಂದ್ರೆ ಆ ಸುಂದರ ಹುಡುಗಿಯರನ್ನ ತಂದು ಕುಣಿಸ್ತಾನ, ಡ್ಯಾನ್ಸ್ ಮಾಡಿಸ್ತಾನ. ಮದುವೆ ಹೆಂಗೆ ಮಾಡ್ತಾನೆ ಗೊತ್ತೈತೇನ್ರಿ? ಎಲ್ಲರೂ ಮನೆಗಳ್ದಾಗ ಮದುವೆ ಹಾಕ 1 ದಿವ್ಸ 2 ದಿವ್ಸ. ಇಲ್ಲಿ ತಿಂಗಳಾನ ಗಂಟ್ಲೆ ಮದುವೆ ರೀ, ತಿಂಗಳಾಳ ಗಂಟ್ಲೆ ಒಂದು ಮದುವೆ ಆಗ್ಬೇಕಾರೆ 1000 ಕೋಟಿ ರೂಪಾಯಿ ಖರ್ಚು. ದುಬಾರಿ ಜಗತ್ತಿನ ಮಧ್ಯ ಸರಬರಾಜು, ಅತ್ಯಾಧುನಿಕ ಆಹಾರ ಪದ್ಧತಿ, ಯಾರು ಏನು ತಿನ್ನಲಾರ್ದಂಥ ಪದ್ಧತಿ ಅಂಥ ಸಾಮಗ್ರಿಗಳನ್ನ ತಂದಲ್ಲಿ ಐಷಾರಾಮಿ ಜೀವನ ಮಾಡೋ ಸಲುವಾಗಿ ಆತಿಥ್ಯಗಳನ್ನು ಮಾಡ್ತಾನೆ. ರಾಜ ಮಹಾರಾಜರು ಬಂದರು ಅದನ್ನು ಮೋಜು ಮಜಾ ಮಸ್ತಿ ಮಾಡಿ 1000 ಕೋಟಿ ರೂಪಾಯಿ 24 ತಾಸಿನಾಗ ಖರ್ಚು ಮಾಡುವಂಥ ಶೇಖ್ ಹಮದಾನಿದ ಒಂದು ಸ್ಟೋರಿ ತೊಗೊಂಬಂದಿನಿ. ಬಂಗಾರದ ಕಾರ್ ನೋಡ್ರಿ, ಶಿಪ್ಯಾರ್ಡ್ಗಳ ನೋಡ್ರಿ, ಅವನ ಹಡಗಗಳ 5,000 ರೂಪಾಯಿ ಕಿಮ್ಮತ್ತಿನ ಹೋದಾವ. ಎಲ್ಲ ಹಡಗಗಳ ನೋಡ್ರಿ, ಐಷಾರಾಮಿ ಹಡಗನಾಗ ಬರೀ ಜೀವನ ಬರೇ ಎಂಜಾಯ್ ಮಾಡೋ ಸಲುವಾಗಿ ಮಾಡ್ಯಾನ ಅಂಥ ಮಹಾರಾಜ. ಇದೇ ದುಬೈದಲ್ಲಿ ಅದಾನ ಶೇಖ್ ಹಮದಾನಿ. ಸಂಪೂರ್ಣ ಚಿತ್ರ ತೋರ್ಸಾಕತ್ತೀನಿ. ಯಾವಾಗಲೂ ಒಮ್ಮೆ ಜೀವನದಾಗ ದುಬೈಗೆ ಹೋದ್ರೆ ಆ ರಾಜಾನ ಹಡಗ ನೋಡಿ ಬರ್ರಿ, ಕೊಂಡ ಕೊಡ್ತಾನೆ ಇಲ್ಲ ಗೊತ್ತಿಲ್ಲ. ಮತ್ತು ನಮಗೂ ನಾವು ಕೇಳ್ಬೇಕಾಗೈತಿ. ನಾ ಬರ್ತಾನೆ ಶೇಖ್ ಹಮದಾನಿ, ಮತ್ತು ನನಗೆ ಹಡಗನ್ಯಾಗ ಕುಣ್ತಾನಂದ್ರೆ ನಿಂದೊಂದು ವಿಡಿಯೋ ಮಾಡ್ತಾನಂತೀನಿ. ನನಗೆ ಕೋಟ್ಯಾಂತರ ಅಭಿಮಾನಿಗಳು ಆಶೀರ್ವಾದ ಭಾರತ ದೇಶದಾಗ ಅದಾರಪ್ಪ, ವಿದೇಶದಾಗೂ ಅದಾರು. ಅವ್ರದ್ದೆಲ್ಲ ಆಶೀರ್ವಾದ ಇದ್ರೆ ಶೇಖ್ ಹಮದಾನಿದ ಮಾತ್ರ ಒಮ್ಮೆ ವಿಡಿಯೋ ಮಾಡತ್ತಾನೆ. ಹಂಗಾದ್ರೆ ನಂಬರ್ 1 ಚಾನಲ್ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡ್ತೀರಿ. ನೀವು ಶಕ್ತಿ ಪ್ರಾರ್ಥನೆ ಮಾಡಿರಿ, ಮುಂದುವರೆಸ್ತೀನಿ ಚಾನಲ. ಎಲ್ಲಿವರೆಗೆ ಈ ಧನಿಗೆ ನಿಮ್ಮದು ಆಶೀರ್ವಾದ ಐತಿ, ಅಲ್ಲಿವರೆಗೆ ಶಕ್ತಿ ಐತಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.